ನಮಸ್ಕಾರ. ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ಕೂಷ್ಮಾಂಡ ಹೋಮದ ಬಗ್ಗೆ ತಿಳ್ಕೊಳ್ಳೋಣ. ಮನುಷ್ಯನ ಜೀವನದಲ್ಲಿ ಪೂರ್ವಾರ್ಜಿತ ಕರ್ಮಗಳು ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡ್ಕೊಂಡು ಬರೋಣ. ಯಾವ ಮನುಷ್ಯನಿಗೆ ಪೂರ್ವಾರ್ಜಿತ ಕರ್ಮ ಹೆಚ್ಚಾಗಿದ್ದಾಗ ಆತನಿಗೆ ಹಣದ ವಿಚಾರದಲ್ಲಿ, ಅಂದರೆ ಆತ ಗಳಿಸಿದಂತಹ ಹಣ ಕೈಯಲ್ಲಿ ನಿಲ್ಲದೆ ಮತ್ತು ಅಧಿಕ ಖರ್ಚುಗಳನ್ನು ತರುವ ಸಂದರ್ಭಗಳನ್ನು ಆತ ಹೊಂದುತ್ತಾನೆ. ನಂತರ ಕುಟುಂಬದ ಜೀವನದಲ್ಲಿ ಮತ್ತು ಬಂಧುಗಳೊಡನೆ ಪದೇ ಪದೇ ಜಗಳಗಳಾಗ್ತಾ ಇರುತ್ತೆ. ತದನಂತರ ವಿದ್ಯಾಭ್ಯಾಸದಲ್ಲೂ ಕೂಡ ಹಿಂದೆ ಇರ್ತಾರೆ ಮತ್ತು ಆತ ಹಣವನ್ನು ಹೇಗೆ ಗಳಿಸಬೇಕು ಅದರ ಮಾರ್ಗವನ್ನು ತಿಳಿದಿರ ತುಂಬ ಕಷ್ಟಪಡ್ತಾ ಇರ್ತಾರೆ. ಜೊತೆಯಲ್ಲಿ ಆತನಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚು ಕಾಡ್ತಾ ಇರುತ್ತೆ. ಹಾಗೆ ಒಂದಲ್ಲ ಒಂದು ಸಮಸ್ಯೆಗಳು ಮನುಷ್ಯನಿಗೆ ಆಗ್ತಾ ಇರುತ್ತೆ. ಜೊತೆಯಲ್ಲಿ ಆತನಿಗೆ ಆತಂಕ, ಭಯ ಮತ್ತು ಅಶಾಂತಿಯಿಂದ ತೊಳಲಾಡ್ತಾ ಇರ್ತಾರೆ. ಮತ್ತು ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರ್ತೀವಿ, ಯಾರೋ ನಮ್ಮ ಜೊತೆಯಲ್ಲಿರೋರು ಅಧಿಕ ಸ್ಪೀಡಲ್ಲಿ, ಅಂದರೆ ತುಂಬ ಶರವೇಗದಲ್ಲಿ ಅವರು ಎಲ್ಲ ಸಕ್ಸಸ್ನ ತೊಗೊಂಡ್ಬಿಡ್ತಾರೆ. ಆದರೆ ಕೆಲವೊಬ್ಬರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಒಂದು ಆ ಸಫಲತೆ ಇರ್ಬೋದು ಅಥವಾ ಆ ಸಕ್ಸಸ್ ಅನ್ನೋದು ಅವ್ರ ಕೈಗೆ ಮರೀಚಿಕೆಯಾಗಿ ಓಡ್ತಾ ಇರುತ್ತೆ. ಸೊ ಇದೆಲ್ಲ ಯಾಕಾಗತ್ತೆ ಅಂತ ನಾವು ನಮ್ಮ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಶಾಸ್ತ್ರಗಳ ಪ್ರಕಾರ ನಮ್ಮ ಪೂರ್ವಾರ್ಜಿತ ಕರ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನಾವು ಏನೆಲ್ಲ ಕರ್ಮಗಳನ್ನು ಮಾಡಿ ಈ ಜನ್ಮದಲ್ಲಿ ಅದನ್ನು ಈ ರೀತಿಯ ಒಂದು ನೆಗೆಟಿವ್ ಆಗಿ ಅಥವಾ ಈ ಥರ ಒಂದಲ್ಲ ಒಂದು ತೊಂದರೆಗಳಿಂದ ನಮ್ಮ ಜೀವನವನ್ನು ಕಳೀತಾ ಇರ್ತೀವಿ. ನೀವು ಕೂಡ ಒಂದು ಸಲ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಇಂಥದ್ದು ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ನೀವು ಬಳಲುತ್ತಾ ಇದ್ದರೆ, ಯಾವುದೇ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ನಿಮ್ಮ ಬದುಕನ್ನು ಸಾಗಿಸ್ತಾ ಇದ್ದರೆ ಒಂದು ಸಲ ನೀವು ಕೂಡ ಕೂಷ್ಮಾಂಡ ಹೋಮವನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕೂಷ್ಮಾಂಡದ ಹೋಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಿನ ವಿಳಾಸಕ್ಕೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.